ಪಕ್ಷ ಟಿಕೆಟನ್ನು ಕೊಡ್ಬೋದು, ಕೊಡದಲ್ಲೇನೂ ಇರ್ಬೋದು. ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಾನು ಹೇಳಿದ್ದೆ ಮೊದಲು, ನಾನು ಇದೇ ಕಡೆ ಚುನಾವಣೆ ಮಾಡೋಂಥದ್ದು ಅಂತ ಹೇಳಿದ್ದೆ. ನಾನು ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. 5 ವರ್ಷದ ನಂತರ ನನಗೇನು ಕೆಲಸ ಮಾಡೋಕ್ಕೇನು ಉಳಿಸಿರಲ್ಲ, ಅಷ್ಟು ಕೆಲಸವನ್ನು ಮಾಡಿ ಮುಗಿಸ್ತೀನಿ. ನಾನು ನಂತರನೇ ಯಾರನ್ನೋ ಯಂಗ್ಸ್ಟರ್ಸನ್ನು ಬೆಳೆಸಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ನಾನು ಖಂಡಿತ ಒಂದು ಅವಕಾಶವನ್ನು ಕೊಟ್ಟರೆ ಇನ್ನೊಂದು 5 ವರ್ಷ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ. ನಂಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲೂ ಕೂಡ ಹೇಳಿದ್ದೆ. ಒಂದು ವೇಳೆ ಅವಕಾಶ ಆಗಲಿಲ್ಲ ಅಂದ್ರೂ ಕೂಡ ನಾನು ಎಲ್ಲರೂ ಕೇಳೋಂಥದ್ದು ಇಷ್ಟೇ, ದೇಶಕ್ಕೆ ಮೋದಿಜಿ ಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲರೂ BJPಗೆ ಯಾರಿಗೇ ಟಿಕೆಟ್ ಕೊಟ್ಟರು, ಅದು ಮಹಾರಾಜಗೆ ಕೊಟ್ಟರು, ನೀವು ಆಶೀರ್ವಾದವನ್ನು ಮಾಡಿ. ನಾನು ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಯಾರಿಗೇ ಟಿಕೆಟ್ ಕೊಟ್ಟರು ನೀವು ಕಳಿಸ್ಕೊಡಿ BJP ಕ್ಯಾಂಡಿಡೇಟನ್ನು. ನಂದೇನು ವಿಷನ್ ಇದೆ, ನಾನು ಎಲ್ಲ ನನ್ನ ಮಾರ್ಗದರ್ಶನವನ್ನು ಕೊಟ್ಟು ನಾನು ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಿ ಮೈಸೂರು ಕೊಡಗಲ್ಲಿ ನಾನೇನೇನು ಅಭಿವೃದ್ಧಿ ಕೆಲಸವನ್ನು ತಂದಿದ್ದೀನಿ ಅಷ್ಟನ್ನು ಕೂಡ ನಾನು ಕಾರ್ಯಗತಗೊಳಿಸ್ತೀನಿ ಅಂತೇಳಿ ಹೇಳಿ ನಿಮಗೆ ಖಚಿತವಾಗಿ ನಾನು ಭರವಸೆನ ಕೊಡ್ತೀನಿ. ಯಾಕಂದರೆ ಕೊಡಗು ಮೈಸೂರಿನ ಜನರ ಋಣ ಇದೆ. ನಾನು ನಾಳೆ ಬೆಳಗ್ಗೆ ಸತ್ರನೂ ಕೂಡ ಸಂಸದನಾಗಿ ಸಾಯ್ತೀನಿ. ನಾಳೆ ಬೆಳಗ್ಗೆ ಸತ್ರನೂ ಕೂಡ ಜನ ನಂದು 100 ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ಮೈಸೂರು ಹೈವೇನ ಹೇಳ್ತಾರೆ, ಏರ್ಪೋರ್ಟನ್ನು ಹೇಳ್ತಾರೆ, ಮೈಸೂರು ರಿಂಗ್ ರೋಡನ್ನು ಹೇಳಬೇಕಾಗುತ್ತೆ, ಪಾಸ್ಪೋರ್ಟ್ ಸೇವಾ ಕೇಂದ್ರನ ಹೇಳಬೇಕಾಗುತ್ತೆ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಹೇಳಬೇಕಾಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ತಂದಿರುವಂಥ 13 ಹೊಸ ಟ್ರೈನ್ಗಳನ್ನು ಹೇಳಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದವನು ಪ್ರತಾಪ್ ಸಿಂಹ ಅಂತ ಹೇಳಿ